ಸಿ ಕೌನ್ಸಿಲ್ ಮೇಲೆ ಅಪಾದನೆ ಬರ್ತಾ ಇದೆ, ಅಂದರೆ ಲೋಪದೋಷ ಆಗಿದೆ, ವಿದ್ಯಾರ್ಥಿ ಆಯ್ಕೆ ಮಾಡೋದರಲ್ಲಿ 13 ಜನ ಏನು ಶಿಕ್ಷಕರ ಆಯ್ಕೆ ಇತ್ತು ಪ್ರಕ್ರಿಯೆ, ಅದರಲ್ಲಿ ಏನು ಹೇಳ್ತೀವಿ ಸರ್? ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಮಾಡಬೇಕಂತ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಇನ್ನೂ 1,000 ಜನರಿಗೆ ನೇಮಕಾತಿಗೆ ಅನುಮತಿ ಕೊಡಬೇಕು ಅಂತಕೊಂಡು ಹೇಳಿ ಇಡೀ ರಾಜ್ಯದ ಎಲ್ಲ ಯೂನಿವರ್ಸಿಟಿಯಲ್ಲಿ ಹುದ್ದೆಗಳನ್ನು ತುಂಬಬೇಕಂತ ಮುಖ್ಯಮಂತ್ರಿಗಳು ಈಗಾಗಲೇ ಮೊನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟರೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಸುಧಾಕರ್ ಸಚಿವರು ಅದಕ್ಕೆ ಈಗಾಗಲೇ ನೀಲಕ್ಷಣ ರೆಡಿ ಮಾಡತ್ತಾರೆ. ಇವತ್ತು 2023ರಲ್ಲಿ ಒಂದು ವಾಂಟೆಡ್ ಮಾಡಿದರು. ಅದ್ರಾಗ ಈಗ ರಿಸರ್ವೇಷನ್ ಮಿಸ್ಟೇಕ್ ಆಗೈತಿ ಹಂಗೆ ಹಿಂಗೆ ಅನ್ನೋಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಏನಾದರೂ ಕಾನೂನಾತ್ಮಕ ಮಾಡಬೇಕು ಹೊರತಾಗಿ ಕಾನೂನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ. ಪರಿಶೀಲನೆ ಮಾಡಿ ಕಾನೂನಾತ್ಮಕ ಮಾಡಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಅಲ್ಲ, ಕಾನೂನಾತ್ಮಕ ಅಂದರೆ ಅವ್ಯವಹಾರ ಮಾಡಿದ್ದಾರೆ ವಿ.ಸಿಗಳು, ಕುಲಪತಿಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಕುಲಪತಿಗಳು ಅದು 2023 ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು, ಇವಾಗ ನಾವು ಬಂದು ಜಸ್ಟ್ 2:5:2 ಇದ್ದಿದ್ದನ್ನು 2:3 ಮಾಡಿಕೊಂಡು ಫೈನಲ್ ಸರ್ಕಾರ ಒಂದು ನಿಮಿಷ ಕೇಳಿ. ಯಾವುದೇ ನೇಮಕಾತಿ ನಾನಿರಲಿ ಇನ್ನೊಬ್ಬರಿರಲಿ ಯಾರಿರಲಿ ನೇಮಕಾತಿ ಮಾಡ್ಬೇಕಾದ್ರೆ ಮಾನದಂಡಗಳದ. ಆ ಮಾನದಂಡದ ಮೇಲೆ ಮಾಡ್ಯಾರ ಬಿಟ್ರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಏನಾರ ಅಪಾದನೆ ಇದ್ರೆ ಅಥವಾ ಚರ್ಚೆ ಇದ್ದರೆ ಅದನ್ನು ಸರ್ಕಾರಕ್ಕೆ ಬರಲಿ. ಸರ್ಕಾರಕ್ಕೆ ಬರೋದು ಸರ್ಕಾರ ಏನು ಮಾರ್ಗದರ್ಶನ ಮಾಡ್ತೈತೆ ಆ ಪ್ರಕಾರ ನಡ್ಕೋಬೇಕು. ಈಗ 14 ಪೋಸ್ಟ್ ಮಾಡಿದ್ರು, ಒಂದು ಪೋಸ್ಟ್ ಒಂದು ನಿಮಿಷ ಭಾಳ ಚರ್ಚೆಗೆ ಒಂದು ನಿಮಿಷ ಕೇಳೋ. ಅಲ್ಲಿ ವಿದ್ಯಾರ್ಥಿಗಳು ಭವಿಷ್ಯ ಏನಾಗ ಸರ್? ಇವತ್ತು ಅವ್ರು ರಿಸಲ್ಟಿಗೆ ಕಾಯ್ಕೊಂಡು ಕುಂತಾರೆ, ಬಡ ಜನರು ಇದ್ದಾರೆ ಸರ್ ಅವರು. ಅಲ್ಲಲ್ಲ, ಈಗ ಯಾರಿಗೂ ಕೂಡ ಅನ್ಯಾಯ ಮಾಡ್ಬೇಕನ್ನೋದು ನಮ್ಮ ಸರ್ಕಾರದ ಕರ್ತವ್ಯ ಅಲ್ಲ. ನಾವೆಲ್ರಿಗೂ ನೌಕರಿ ಕೊಡ್ಬೇಕನ್ನೋರು. ಇವತ್ತು 55,000 ಜನ ನೇಮಕಾತಿ ಮಾಡ್ಬೇಕಂತ ಯುವಕರ ಪರವಾಗಿ ತೀರ್ಮಾನ ತೆಗೆದುಕೊಂಡಂಥ ಯಾವುದಾದ್ರೂ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂಥ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿವಿ. 55,000 ಮಂದಿ ನೌಕರಿ ಯಾಕೆ 10,000 ಕೊಡೋಕ್ಕಾಗಿಲ್ಲ, 5,000 ಕೊಡೋಕ್ಕಾಗಿಲ್ಲ ಬಿ ಜೆ ಪಿ ಗೌರ್ಮೆಂಟ್ದಾಗ ಅಂಥ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕು. ಇವತ್ತೇನು ಆಗ್ತಕ್ಕಂಥ ಘಟನೆ ಇದೆಯಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ತೀರ್ಮಾನ ಸರ್ಕಾರಕ್ಕೆ ಮಾಡ್ತೈತಿ. ಅದು ಏನಾರು ತಪ್ಪಿದ್ರೆ ಸರ್ಕಾರಕ್ಕೆ ಬರೀತಾರೆ, ಅಥವಾ ವ್ಯವಸ್ಥೆ ಇದೆ, ಅದಕ್ಕೊಂದು ಕಾನೂನು ಇದೆ, ರೋಸ್ಟರ್ ಮೇಂಟೈನ್ ಮಾಡಿರ್ತಾರೆ, ಅದ್ರ ಪ್ರಕಾರ ಮಾಡ್ತಾರೆ. ಕಾನೂನು ಪ್ರಕಾರ ಆಗಿದೆ. ಕಾನೂನು ಪ್ರಕಾರ ಯಾರು ಕಾನೂನು ಬಿಟ್ಟು ಯಾರು ಇವತ್ತಿನ ಕಾಲದಾಗ ಕಾನೂನು ಬಿಟ್ಟು ಯಾರೂ ಏನೂ ಮಾಡೋಕ್ಕಾಗಲ್ಲ.